ನೀವಿನ್ನೂ ಮಲಗಿಲ್ವಾ? ಇಲ್ಲ, ಆ್ಯಕ್ಚುಲಿ ಅದು ಬಂದರು ಅನ್ಸುತ್ತೆ. ಬಂದ್ರಾ? ಬನ್ನಿ ಬನ್ನಿ. ಮ್ಯಾಟ್ರಸ್ ಆಯ್ತಾಯ್ತು. ಬನ್ನಿ ನಿಧಾನ ಆ ಕಡೆ ನಿಧಾನಪ್ಪ. ಭೂಮಿ. ಹಾಂ ಬನ್ನಿ ಮೇಲೆ ನೋಡ್ಕೊಂಡು ಚೂರು ಕೆಳಗೆ ಇಡಿ. ಅದು ಮಲಗಿದ್ದು ಸರಿ ಹೋಗ್ಲಿಲ್ಲ. ಎಲ್ಲೆಲ್ಲಿ ನೋಡ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪೇಮೆಂಟ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಬೆಡ್ಶೀಟ್ ತಗೋ. ಹಾಂ. ಈ ಬೆಡ್ನ ನನಗೋಸ್ಕರ ತರಿಸಿದ್ರ ಇಷ್ಟೊತ್ತಿನಲ್ಲಿ? ಹೌದು ಅಳಿ. ಅಂದರೆ ನೀವು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ತರಿಸಿದ್ವಿ. ಅಲ್ಲ, ಅದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾಗಿತ್ತ? ಈಗ ನನಗೆ ಅದ್ರ ಮೇಲೆ ಮಲಗಿದ ನಿದ್ದೆ ಬರುತ್ತೆ ಹೇಳಿ. ಅಯ್ಯೋ ಅಳಿ, ಅಂದರೆ ನೀವು ಹಾಗೆಲ್ಲ ಅನ್ಕೋಬೇಡಿ. ನಿಮ್ಗಿಂತ ಇದೇನು ಹೆಚ್ಚಲ್ಲ. ಸರಿ, ಮುಂದೆ ಯಾವತ್ತೂ ನನಗೆ ಅಂತ ಏನು ಮಾಡಕ್ಕೆ ಹೋಗ್ಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್. ಆಯ್ತು ಅಳಿ, ಅಂದರೆ ಅದು ಆಮೇಲೆ ಯೋಚನೆ ಮಾಡೋಣ. ನೀವಿವಾಗ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಕಂದ. ಗುಡ್ ನೈಟ್. ಗುಡ್ ನೈಟ್ ಮಾ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಇದಕ್ಕಿಂತ ನಿಮ್ಮ ಲೆಕ್ಚರೇ ತುಂಬ ಚೆನ್ನಾಗಿರ್ತಾ ಇತ್ತು. ಅದನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ. ಬನ್ನಿ ಮಲ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಭೂಮಿ ಮೇಲೆ ನಿಮ್ಮ ಥರನೂ ಒಬ್ಬರ ಬಗ್ಗೆ ಕಾಳಜಿ ವಹಿಸೋರು ಇರ್ತಾರ. ಮಾಮ್, ನಾನು ನಿನ್ ಮಗಳೇ ತಾನೆ, ಮತ್ತೆ ಯಾಕೆ ಅವ್ರನ್ನೊಂಥರ ನನ್ನನ್ನೊಂಥರ ಟ್ರೀಟ್ ಮಾಡ್ತೀಯಾ? ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಮಾಮ್? ನಿನ್ಗಿದೆಲ್ಲ ಕಾಣಿಸೋದೇ ಇಲ್ವಾ? ಚಿಕ್ಕವಳಿದ್ದಾಗಿಂದನೂ ನನ್ಗೆ ಹೀಗೆ ಮಾಡ್ಕೊಂಡ್ ಬಂದಿದ್ಯಾ? ನನ್ನಂತದ್ದೇನ್ ಮಾಡಿದ್ದೀನಿ ಮಾಮ್? ನಾನು ಯಾಕೆ ಅಷ್ಟೊಂದು ಹೇಟ್ ಮಾಡ್ತೀಯಾ? ಯಾಕೆ ಅಷ್ಟೊಂದು ಹರ್ಟ್ ಮಾಡ್ತೀಯಾ? ಮಾತು ಅತಿ ಆಗ್ತಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ನನ್ಗಿಷ್ಟೆಲ್ಲ ಆಗ್ತಿದ್ರು ತಡ್ಕೊಂಡು ಹೇಗೆ ಸುಮ್ಮನೆ ಇರ್ಲಿ ನಾನು? ನನ್ನನ್ನು ಹಬ್ಬಕ್ಕೆ ಕರ್ದಿಲ್ಲ, ಬಟ್ ಅಶ್ವಿನಿನ ಹಬ್ಬಕ್ಕೆ ಕರ್ದಿದ್ಯಾ? ಕರ್ದಿಲ್ಲ ಅಂದ್ರೂ ನಾನೇ ಬಂದಿದ್ದೀನಿ. ಇನ್ ಕೇಸ್ ನಾನು ಬಂದಿಲ್ಲ ಅಂದಿದ್ರು ನಾನು ಯಾರಿಗೂ ನೆನಪಾಗ್ತಿರ್ಲಿಲ್ಲ. ನಿಮ್ ಪಾಡಿ ನೀವು ಗ್ರ್ಯಾಂಡ್ ಆಗಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ತಿದ್ರಿ. ಯಾಕೆ ಹೀಗೆ ಮಾಮ್? ಹೇಳು, ನನ್ನಂತ ತಪ್ಪು ಏನ್ ಮಾಡಿದ್ದೀನಿ? ಎಲ್ಲರೂ ಮನೇಲಿದ್ದಾರೆ, ಸುಮ್ಮನೆ ಇರು. ಇಲ್ಲ ಮಾಮ್, ನಾನು ಮಾತಾಡ್ತೀನಿ. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ನನಗೆ ಆನ್ಸರ್ ಬೇಕು. ಟೆಲ್ ಮೀ ಮಾಮ್, ಮಕ್ಳ ಮಧ್ಯೆನೇ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ತೋರಿಸ್ತಾ ಇದೆಯಾ? ನಾನು ಈ ಮನೆಯವಳೆ ತಾನೆ, ನಾನು ನಿನ್ ಮಗಳೇ ತಾನೆ, ಮತ್ ನನ್ನನ್ನು ಯಾಕೆ ಹೀಗೆ ಟ್ರೀಟ್ ಮಾಡ್ತಿದ್ಯಾ? ಹೇಳು ಮಾಮ್, ಟೆಲ್ ಮೀ ವೈ? ಮಹಿ, ನಾನು ಆಗ್ಲಿಂದ ಸುಮ್ಮನೆ ಇದ್ದೀನಿ ಅಂತ ಮಾತಾಡ್ತಾನೆ ಇದೆಯಾ? ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಇಲ್ದಿದ್ರೆ ಮಾತುಗೂ ಬೆಲೆ ಇರಲ್ಲ, ನಮಗೂ ಬೆಲೆ ಇರಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೊ. ನೀನೇ ಏನೇನು ಅಂದ್ಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಳಸ್ಕೊಂಡು ತಪ್ಪಲ್ಲ ನಂದು ಅನ್ನೋ ಥರ ಮಾತಾಡ್ತೀಯ. ನೀನು ಯಾವಾಗ ಬಂದರೂ ಇವಳು ಯಾಕಪ್ಪ ಬಂದ್ಲು ಅನ್ನೋ ಥರ ಮಾಡ್ತೀಯ. ಆ ಕಾರಣಕ್ಕೆ ನೀನನ್ನು ಹಬ್ಬಕ್ಕೆ ಕರೆದಿಲ್ಲ. ಇದೆಲ್ಲ ನಾವು ಮಾಡಿದ್ದಲ್ಲ,
ನೀನಾಗಿ ನೀನೇ ತಂದ್ಕೊಂಡಿರೋದು. ಇದೆಲ್ಲ ಆಗಿರೋದು ನಿನ್ನ ಬಿಹೇವಿಯರ್ ಅಂತ, ನಿನ್ನ ಮಾತಿಂದ. ಮಾಮ್, ಅಂಥದ್ದು ಏನು ಮಾಡಿದ್ದೀನಿ ಮಾಮ್ ನಾನು? ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ. ನನಗೆ ಇಷ್ಟ ಆಗಲಿಲ್ಲ ಅಂದರೆ, ನನಗೆ ಹರ್ಟ್ ಆದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಅಷ್ಟೇ. ನಾನು ರಿಯಾಕ್ಟ್ ಮಾಡೋ ರೀತಿ ನಿಮ್ಗೆ ಹಾಗೆ ಅನ್ನಿಸಿರ್ಬೋದು ಅಷ್ಟೇ. ಅದು ಬಿಟ್ಟರೆ ನಾನು ಯಾರಿಗೆ ಏನು ಮಾಡಿದ್ದೀನಿ ಮಾಮ್? ಯಾಕೆ ನಿಮಗೆ ನನ್ನ ತಪ್ಪೇ ಕಾಣುತ್ತೆ? ಯಾಕೆ ನನಗೆ ಎಲ್ಲ ಹೇಳ್ತೀರಾ? ಅಕ್ಕನಿಗೆ ಯಾಕೆ ಏನೂ ಹೇಳಲ್ಲ? ಅಶ್ವಿನಿ ಅಕ್ಕ ಅನ್ನೋದು ಮರೆತು ಎಷ್ಟು ಇರಿಟೇಟ್ ಮಾಡ್ತಾಳೆ ಗೊತ್ತಾ ಮಾಮ್? ನನ್ನನ್ನು ಇನ್ಸಲ್ಟ್ ಮಾಡೋ ಒಂದೇ ಒಂದು ಸಣ್ಣ ಆಪರ್ಚುನಿಟಿನೂ ಬಿಡಲ್ಲ ಅವಳು. ನನ್ನನ್ನು ಎನಿಮಿ ಥರ ನೋಡ್ತಾಳೆ. ನನ್ನ ಹಸ್ಬೆಂಡ್ ಜೀವನ ನನ್ನ ಮುಂದೆನೇ ಇನ್ಸಲ್ಟ್ ಮಾಡಿ ನನಗೆ ಹರ್ಟ್ ಆಗೋ ಹಾಗೆ ಮಾಡ್ತಾಳೆ. ಇದೆಲ್ಲ ತಪ್ಪಲ್ವಾ ಮಾಮ್? ಇದನ್ನೆಲ್ಲ ಮಾಡಬೇಡ ಅಂತ ನೀನು ಯಾಕೆ ಅವಳು ಒಂದು ಮಾತು ಹೇಳಲ್ಲ? ಯಾಕೆಂದ್ರೆ ಇದೆಲ್ಲ ನಿನ್ನ ತಲೆನೋವು. ಇದೆಲ್ಲ ನೀನಾಗಿ ನೀನೇ ಆಯ್ಕೆ ಮಾಡ್ಕೊಂಡಿರೋದು. ನೀನೇ ಅನುಭವಿಸ್ಬೇಕು. ಅದ್ರ ಕಾನ್ಸಿಕ್ವೆನ್ಸಸ್ ಏನೇ ಇದ್ರೂ ನೀನೇ ಫೇಸ್ ಮಾಡಬೇಕು. ಅದು ಬಿಟ್ಟು ಎಲ್ಲರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋದಲ್ಲ. ಎಲ್ಲಾನು ನಾನೇ ಅನುಭವಿಸ್ಬೇಕು ಅಂದ್ರೆ ನನ್ನ ಮನೆಯವರು ಅಂತ ನೀವೆಲ್ಲ ಇರೋದು ಯಾಕೆ ಮಾಮ್? ಇಟ್ಸ್ ಓಕೆ. ನಾನು ಇಷ್ಟೆಲ್ಲ ಹೇಳ್ಕೊಂಡ್ರು ನಿಮಗೆ ಲೆಕ್ಕಕ್ಕಿಲ್ಲ ಅಲ್ವಾ? ಎಲ್ಲರೂ ಸೇರಿ ನನ್ನನ್ನು ಒಂಟಿ ಮಾಡ್ತಿದ್ದೀರಾ ಅಲ್ವಾ? ಓಕೆ, ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತ. ನಾನು ಅದನ್ನು ಮಾಡ್ತೀನಿ. ಮಾಹಿ, ಅಳಿಮಯ್ಯ, ಏನಪ್ಪ ಇದೆಲ್ಲ? ಅಲ್ಲಿ ಹಬ್ಬಕ್ಕೆ ಸಿಸ್ಟರ್ಸು ಭಾವಂದ್ರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಕೂತು ಕಾಲ ಕಳೆಯೋದು ಬಿಟ್ಟು ಇಲ್ಲಿ ಒಬ್ಬನೇ ಪ್ರಪಂಚ ಮುಳುಗೋದವ್ರ ಥರ ಕೂತಿದ್ಯಲ್ಲ. ಪ್ರಪಂಚಕ್ಕೆ ಎದುರ್ಕೊಂಡೆ ಮಮ್ಸ್. ನಾನಿಲ್ಲಿ ಬಂದು ಕೂತಿರೋದು. ಆಚೆ ಕಾಲಿಟ್ರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾರಾದರೂ ಮಾತಾಡ್ತಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಏನೋ ಅಂತ ಡೌಟ್ ಬರ್ತಿದೆ. ಎಲ್ಲರೂ ಅವ್ರ ಕಣ್ಣಲ್ಲೇ ನನ್ನನ್ನು ಚುಚ್ತಿದ್ದಾರೆ ಅಂತ ಅನಿಸ್ತಿದೆ ಮಾಮ್ಸ್ ನನಗೆ. ಅಯ್ಯೋ ದೇವ್ರೆ, ನಿನ್ನ ಕಷ್ಟ, ನಿನ್ನ ಒದ್ದಾಟ ಎಲ್ಲ ನನಗೆ ಅರ್ಥ ಆಗುತ್ತೆ ಕಣೋ. ಇವತ್ತು ಹಬ್ಬದ ದಿವಸ ಡ್ರಿಂಕ್ಸ್ ಮಾಡೋದು ಬೇಡ ಅಷ್ಟೇ ನಾನು ಕೇಳ್ಕೊಳ್ಳೋದು. ಪ್ಲೀಸ್ ಮಾಮ್ಸ್, ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಡಿಪ್ರೆಷನಲ್ಲಿ ಕಲರ್ ಬ್ಲೈಂಡ್ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದಿನ ನನಗೆ ಯಾವುದೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತೋ ಅದೆಲ್ಲ ಇವಾಗ ಬ್ಲ್ಯಾಂಕ್ ಅನ್ನಿಸ್ತಾ ಇದೆ ಮಾಮ್ಸ್. ಓ ಅಳಿಮಯ್ಯ, ನನ್ನ ಮಾತು ಕೇಳೋ. ನಾನು ಹೇಳ್ಕೊಟ್ಟ ಮಂತ್ರ ನೆನಪು ಮಾಡ್ಕೊಳ್ಳೋ, ಅದನ್ನು ಹೇಳೋ. ತಂಡ ಕೂಲ್. ಬೆಂಕಿ ಬಿತ್ತು ನಿನ್ ತಂಡ ಕೂಲ್ಗೆ. ಗೆಟ್ ಲಾಸ್ಟ್. ಒಂದು ಮಾತು ಆಡಂಗಿಲ್ಲ, ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಅಂಡರ್ಸ್ಟ್ಯಾಂಡ್. ನೂರು ವರ್ಷ ಮುತ್ತೈದೆ ಆಗಿರು ತಾಯಿ. ಕವರ್ ಹಾಕು. ಹೌದು, ಪಾರ್ಥ ಅವರೆಲ್ಲಿ? ನಾನಿಲ್ಲೇ ಇದ್ದೀನಿ. ಬ್ರೋ ಕೊಡು, ಇದು ನಿಮಗೆ. ಇದೇನು? ದಿಸ್ ಇಸ್ ಫಾರ್ ಯು. ಮಾವ, ಮಹಿಮಾ ಮತ್ತೆ ಜೀವ ಅವ್ರ ಗಿಫ್ಟು ಇದರಲ್ಲೇ ಇದೆ. ಥ್ಯಾಂಕ್ ಯು. ಇದೆಲ್ಲ ಯಾಕೆ ಅಂದ್ರೆ ನನ್ನ ಖುಷಿಗೆ, ದಯವಿಟ್ಟು ಬೇಡ ಅನ್ಬೇಡಿ. ಆ್ಯಕ್ಚುಲಿ ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು. ನನಗೇನು ಕೊರತೆ ಆಗಬಾರ್ದು ಅಂತ ನೀವೆಲ್ಲ ಬಹಳ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ. ನನಗೇನು ನಿದ್ದೆ ಬರ್ತಾ ಇಲ್ಲ ಅಂತ ಗೊತ್ತಾಗಿ ರಾತ್ರಿ ಅದೆಲ್ಲಿಂದ ಬೆಡ್ ತರಿಸಿದ್ರೋ ಏನೋ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ಅದೆಲ್ಲ ಒಂದು ತೊಂದ್ರೆನಾ? ಇಷ್ಟಾಗಿ ಇದು ಯಾವುದು ನನ್ನ ಅರೇಂಜ್ಮೆಂಟ್ ಅಲ್ಲ, ನಿಮ್ಮ ಮಾವನವ್ರದ್ದು. ರಾತ್ರಿ ಅಲ್ಲಿ ಯಾರಿಗೋ ಫೋನ್ ಮಾಡಿ ಮಧ್ಯರಾತ್ರಿ ನಡ್ಕೊಂಡು ಹೋಗಿ ಅವ್ನು ಹೇಳಿದ ಅಡ್ರೆಸ್ಗೆ ಹೋಗಿ ಆ ಅಂಗಡಿ ತೆಗ್ಸಿ ಅವನ ಹತ್ರ ಇಲ್ಲಿರೋ ಕಾಂಟ್ಯಾಕ್ಟಿಗೆ ಫೋನ್ ಮಾಡಿಸಿ ಒಳ್ಳೆ ಹಾಸಿಗೆನೆ ಬೇಕು ನಮ್ಮ ಮಳೆಯಂದ್ರಿಗೆ ಅಂತ ಹೇಳಿ ಕಳಿಸ್ಕೊಟ್ಟಿವಿ. ಪಾಪ ಅವ್ರು ಎಲ್ಲೋ ಇದ್ರು, ರಾತ್ರಿ ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕಾಗಿತ್ತು? ತೊಂದರೆ ಏನಿಲ್ಲ, ಅಳಿಯಂದ್ರಿಗೆ ಮಾಡಿದ್ರೆ ಯಾರಿಗೆ ಮಾಡ್ತೀವಿ? ಅದ್ರಲ್ಲಿ ನಮಗೂ ಸಂತೋಷ ಇದೆ ಅಲ್ವಾ? ಸರಿ, ನಾವೇನು ಬರ್ತೀವಿ. ಆಯ್ತಾ ಅಳಿಯಂದ್ರ? ಇಬ್ರು ಸಂತೋಷವಾಗಿ ಕಂದ. ಅಕ್ಕ ಬಾಯ್.
ಟೇಕ್ ಕೇರ್. ಬರ್ತಾ ಇರಪ್ಪ. ಓಕೆ ಬಾಬಾ ಹಾಯ್. ಬಾಯ್. ಬಾಯ್. ಸಿ ಬಾಯ್. ಮಾರ್ನಿಂಗ್ ಆನಂದ್. ಮಾರ್ನಿಂಗ್ ಗೆಳೆಯ. ಮಾರ್ನಿಂಗ್. ಮೀಟಿಂಗ್ ಶುರು ಮಾಡೋಣ. ಮಾಡೋಣ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರಲ್ಲ. ಓಕೆ. ಆಮೇಲೆ ಹೇಗಿತ್ತಪ್ಪ ಮಾವನ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ನು? ಪಟಾಕಿ ಎಲ್ಲ ಜೋರಾಗಿ ಹೊಡೆದ? ಚೆನ್ನಾಗಿತ್ತ? ಚೆನ್ನಾಗಿತ್ತು. ಏನಿದು ಅಣ್ಣ ಯಾಕೋ ಬೇರೆ ರೂಟಲ್ಲೇ ಬರ್ತಿರೋ ಥರ ಕಾಣ್ತಾ ಇದೆಯಲ್ಲ? ಅದಕ್ಕೆ ಏನಾದರೂ ಮಿನಿ ಗೌತಮ್ ಏನಾದರೂ ಬರೋ ಚಾನ್ಸಸ್ ಇದೆಯಾ? ಆ್ಯಕ್ಚುಲಿ ಇದೊಂಥರ ಹೇಳ್ಕೊಳಕ್ಕಾಗದೇ ಇರೋಂಥದ್ದು ಕಣ. ಮನಸ್ಸಿಗೊಂಥರ ಖುಷಿ, ನೆಮ್ಮದಿ ಸಿಕ್ತು. ಗೆಳೆಯ, ಏನು ಹೇಳ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ದಯವಿಟ್ಟು ಕ್ಲಾರಿಟಿ ಕೊಟ್ಟು ಪುಣ್ಯ ಕಟ್ಕೊಳ. ಆನಂದ್, ನಾನು ಅವ್ರ ಮನೆಗೆ ಹೋಗಿದ್ದು ಕಾಟಾಚಾರಕ್ಕೋ ಬಲವಂತಕ್ಕೋ ಇರ್ಬೋದು. ಬಟ್ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ಇವ್ರುಗಳ ಮನೆ ಚಿಕ್ತಿರ್ಬೋದು, ಆದರೆ ಮನಸ್ಸು ಬಹಳ ದೊಡ್ಡದು. ಯಾರ ಬಗ್ಗೆ ಹೇಳ್ತಾ ಇದೆಯೋ? ಎಲ್ಲರ ಬಗ್ಗೆನೂ, ಎಸ್ಪೆಷಲಿ ನಮ್ಮ ಮಾವನ ಬಗ್ಗೆ. ನಾನು ಅವ್ರ ಮನೆಗೆ ಹೋಗಿದ್ದು, ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ನಾನು ಒದ್ದಾಡ್ತಾ ಇದ್ದಿದ್ದು, ನನ್ನನ್ನು ಈಸಿ ಮಾಡೋಕ್ಕೆ, ಕಂಫರ್ಟ್ ಮಾಡೋದಕ್ಕೆ ಅವರೆಲ್ಲರೂ ಪಟ್ಟ ಪಾಡಿದೆಯಲ್ಲ ಯಪ್ಪ. ಆನಂದ್, ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ನನಗೆ ಗೊತ್ತಾಗಿ ಸುಮಾರು 12 ಗಂಟೆ ಇರ್ಬೋದು. ಅದು ಎಲ್ಲಿಂದ ತಂದರು, ಏನು ಮಾಡಿದ್ರು ಗೊತ್ತಿಲ್ಲ. ಒಂದು ದೊಡ್ಡ ಬೆಡ್ ತೊಗೊಂಬಂದು, ಅಳಿ ಅಂದರೆ ನಿಮಗೆ ಈ ಥರ ಎಲ್ಲ ಮಲ್ಗೆ ಅಭ್ಯಾಸ ಇಲ್ಲ, ಇದ್ರ ಮೇಲೆ ಮಲ್ಕೊಳ್ಳಿ ಅಂದರು. ಥರ ಅನ್ನಿಸ್ಬಿಡ್ತು ಕಣ ನನಗೆ. ಮನುಷ್ಯನ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ಮನಸ್ಸು ದೊಡ್ಡದಾಗಿರಬೇಕು. ಈಗ ನನಗೆ ಹೇಗೆ ನನ್ನ ತಮ್ಮ, ನನ್ನ ತಂಗಿ ಅನ್ನೋ ಭಾವನೆ ಇದೆಯಲ್ಲ, ಅದೇ ಥರದ ಭಾವನೆ, ಅದೇ ಪ್ರೀತಿ, ಅದೇ ಕಾಳಜಿ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಕಣ. ಅದೆಲ್ಲೋ ಬೇರೆ ಊರಿನಲ್ಲಿದ್ದು ಎಷ್ಟು ಒದ್ದಾಡಿದ್ರು ನಮ್ಮ ಮಾವನವರು. ಅವ್ರ ಹತ್ರ ಏನಾದರೂ ನನ್ನಷ್ಟೇ ಶ್ರೀಮಂತಿಕೆ, ನನ್ನ ಸಮಕ್ಕಿದ್ದಿದ್ರೆ ನನ್ನನ್ನು ತಲೆ ಮೇಲೆ ಹೊತ್ಕೊಂಡು ಕೊಂಡಾಡ್ಬಿಟ್ಟಿರೋರು ಕಣ. ಏನು ಕೇಳ್ತೀವಿ ಅದನ್ನು ಕೊಡ್ಸೋದು ಮುಖ್ಯ ಅಲ್ಲ ಕಣ. ಏನು ಇಲ್ಲದೆ ಇದ್ರು ನಾವು ಹೇಗೆ ನೋಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಏನು ಇಲ್ಲದೆ ಇದ್ದಾಗ ಹೇಗೆ ನೋಡ್ಕೋತೀವಿ ಅನ್ನೋದು ಇದೆಯಲ್ಲ, ಬಹಳ ಮುಖ್ಯ. ವಿಚಾರದಲ್ಲಿ ನಮ್ಮ ಮಾವ ಸೂಪರ್ ಸೂಪರ್. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈ OCD GCD ಎಲ್ಲ ನನ್ನ ತಲೆಯಿಂದ ಆಚೆ ಹೊಟ್ಟೋಗಿತ್ತು ಕಣ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟೆ. ಆನೆಸ್ಟ್ ಆಗಿ ಆನಂದ್, ಇವರೆಲ್ಲ ನನ್ಗೆ ಯಾಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ? ಯಾಕೆ ಅಡ್ಜಸ್ಟ್ ಆಗಬೇಕು? ನಾನೇ ಇವ್ರಿಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟೆ ಕಣ. ಶಬ್ಬಾಷ್ ಗೆಳೆಯ, ಮೆಚ್ಚಿದೆ ಕಣ. ನಿನ್ನ ಮನಸ್ಸಲ್ಲಿ ಒಂದೊಂದು ಸರ್ತಿ ಈ ಥರ ಹೀರೋಯಿಕ್ ವಿಷಯಗಳಿರುತ್ತಲ್ಲ, ಅದು ಡೈಲಾಗ್ ರೂಪದಲ್ಲಿ ಆಚೆ ಬರುತ್ತೆ ನೋಡು. ಆವಾಗಲೇ ನೀನು ಸೂಪರ್ ಅನ್ಸ್ಕೊಳ್ಳೋದು, ಗ್ರೇಟ್ ಅನ್ಸ್ಕೊಳ್ಳೋದು, ನಿನಗೆ ಸಾಟಿ ಇಲ್ಲ ಅಂತ ಅನ್ಸ್ಕೊಳ್ಳೋದು. ನಿನ್ನ ಮುಂದೆ ಜಾಸ್ತಿ ಹೊಗಳಬಾರದು, ದಪ್ಪ ಆಗ್ಬಿಡ್ತೀನಿ. ಆದರೂ ಪರವಾಗಿಲ್ಲ, ನಿನ್ನ ಹೊಗಳಬೇಕು ಅನ್ನಿಸ್ತಾ ಇದೆ ಗೆಳೆಯ. ಲೈ, ಅವರಷ್ಟೇ ಅಲ್ಲ ಕಣ, ನೀನು ಸೂಪರ್, ನೀನು ಗ್ರೇಟೆ. ಇಷ್ಟು ದಿನ ಅವ್ರನ್ನ ಸರ್ ಸರ್ ಅಂತ ಇದ್ದೆ, ಈಗ ಫಾರ್ ದಿ ಫಸ್ಟ್ ಟೈಮ್ ನಿನ್ನ ಮನಸ್ಸಾರೆ ಮಾವ ಅಂತ ಇದ್ದೆ. ಅಂದ್ರೆ ಅವ್ರನ್ನ ನಿನ್ನವರು ಅಂತ ಅನ್ಕೋತಾ ಇದ್ದೆ. ನಿನ್ನ ಮನಸ್ಸಲ್ಲಿ ಅವ್ರಿಗೊಂದು ಜಾಗ ಕೊಡ್ತಾ ಇದ್ದೆ. ಗ್ರೇಟ್ ಕಣ ಗೆಳೆಯ, ಇನ್ನು ಗ್ರೇಟ್ ಕಣ. ನನಗೆ ಹೊಗಳೋಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಗೆಳೆಯ, ನಿನಗೆ ನಿಮ್ಮ ಮಾವನ ಮನೆಯವ್ರ ಮೇಲೆ ಈ ಥರದ್ದೊಂದು ಫೀಲಿಂಗ್ ಇದೆ ಅಂತ ಅದಕ್ಕೆ ಗೊತ್ತಾಗ್ಬಿಟ್ರೆ ಇನ್ನೂ ಹತ್ರ ಆಗ್ಬಿಡ್ತೀರ ಕಣ. ನೋಡಿದ್ದೆ, ನನಗೆ ಇಷ್ಟ ಆಗಲ್ಲ. ನೋಡೋ, ಇದು ನಮ್ಮ ಪರ್ಸ್ನಲ್ಲು, ನಿನ್ನ ಹತ್ರ ಇಟ್ಕೋಬೇಕು, ಯಾರ ಹತ್ರನೂ ಶೇರ್ ಮಾಡಬಾರ್ದು. ನೀನು ಇಲ್ಲಿ ನಡೆದಿದ್ದು ಮಾತಾಡಿದ್ದೆಲ್ಲ ಶೇರ್ ಮಾಡಿದ್ರೆ ಆಮೇಲೆ ಮನೆಗೆ ಬರಕ್ಕೆ ಬಿಡಲ್ಲ, ಬೇರೆ ಥರ ಮಾಡ್ಬಿಡ್ತೀನಿ ಅಷ್ಟೇ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಯಾರ ಹತ್ರ ಏನು ಮಾತಾಡಲ್ಲ. ಆದರೂ ಡುಮ್ಮ ಸರ್, ಇವತ್ತು ನಿಮ್ಮ ಮೇಲೆ ಕಪ್ಪಟೆ ಲವ್ ಆಗ್ತಾ ಇದೆ.
ಹೇಗಿತ್ತು ದೀಪಾವಳಿ ಸೆಲೆಬ್ರೇಷನ್ ಎಲ್ಲ? ಸೂಪರ್ ಆಗಿತ್ತಮ್ಮ. ಗ್ರೇಟ್. ಪಾಪ ಕಣ ಭೂಮಿ, ನಿನ್ನಂದಂತೂ ತುಂಬಾ ಮಿಸ್ ಮಾಡಿದ್ಲು. ನಿಮ್ ಭಾವನೂ ಅಷ್ಟೇ, ನಿಮಿಷಕ್ಕೊಂದ್ಸಲಿ ಅಯ್ಯೋ ಮಹಿಮಾ ಇರ್ಬೇಕಿತ್ತು, ಜೀವ ಇರ್ಬೇಕಿತ್ತು ಅಂತ ಹೇಳ್ತಾನೆ ಇದ್ರು. ಹೌದಾ? ನಾನು ಅವ್ರನ್ನ ಮೀಟ್ ಮಾಡ್ಬೇಕು ಅಂತಾನೆ ಬೇಗ ಹೊರಟು ಬಂದಿದ್ದು. ನೋಡಿದ್ರೆ ಅವ್ರು ಹೊರಟ್ಬಿಟ್ಟಿದ್ದಾರೆ. ಛೇ, ಅವ್ರು ಇಷ್ಟು ಬೇಗ ಹೋಗ್ತಾರೆ ಅಂತ ಗೊತ್ತಿದ್ರೆ ನಾನು ಇನ್ನೂ ಬೇಗನೆ ಹೊರಡ್ತಿದ್ದೆ. ಸರಿ ಹೋಯ್ತು, ಅವರು ಹಾಗೆ ಅನ್ಕೊಂಡು ನಿಮ್ಮನ್ನ ಅಲ್ಲಾದ್ರೂ ಮೀಟ್ ಮಾಡೋಣ ಅಂತ ಇಬ್ರು ಹೊರಟ್ರು. ನೀವು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಾ. ಯಾವ್ದಕ್ಕೂ ಒಂದ್ಸರಿ ಫೋನ್ ಮಾಡಿ ವಾಪಸ್ ಬರಕ್ ಹೇಳ. ತುಂಬಾ ದೂರ ಏನ್ ಹೋಗಿರಲ್ಲ ಅನ್ಸುತ್ತೆ. ಅಯ್ಯಯ್ಯೋ, ಹಂಗೇನಾದ್ರೂ ಮಾಡಿಯಾ? ಹೊರಟವ್ರನ್ನ ಮತ್ತೆ ವಾಪಸ್ ಕರಿಬಾರ್ದು, ಶುಭ ಅಲ್ಲ ಅದು. ಮಹಿಮಾ, ನೀನು ನಿಮ್ಮ ಅಣ್ಣನ್ ಮಾತಾಡಿಸ್ಬೇಕು ಅಂತ ಬೇಗ ಬೇಗ ಬಂದಿದ್ಯಾ. ಸಾರಿ ಮಾ, ನಾನು ಮತ್ತೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ ಕಂದ. ಇಲ್ಲ ಅತ್ತೆ, ದಟ್ಸ್ ಓಕೆ, ನಂಗೆ ಅರ್ಥ ಆಗುತ್ತೆ. ಸರಿ, ಈಗ ಅಲ್ಲೇನಾಯ್ತು, ಹೇಗಿತ್ತು ಸೆಲೆಬ್ರೇಷನ್? ಅಲ್ಲಿ ಸುದ್ದಿ ಹೇಳು, ಕೇಳೋದಕ್ಕೆ ನಾ ಕಾಯ್ತಾ ಇದ್ದೀನಿ. ಮಿಸ್ ಮೈಸೂರ್ 1988. ವಾವ್, ನಾನಂತೂ 50 ರೂಪೀಸ್ ಕರೆನ್ಸಿ ನೋಡಿ ಯಾವುದೋ ಕಾಲ ಆಗಿತ್ತು. ನೀನ್ ತುಂಬಾನೇ ಲಕ್ಕಿ ಕಣೆ, ನಿನಗೆ 50 ರೂಪೀಸ್ ನೋಟ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಅಮ್ಮ, ನಾನು ಹೇಳ್ತೀನಿ. ಹಾ ಹೇಳು. ಎಂತೆಂತ ವೆರೈಟಿ ಅಡಿಗೆಗಳು ಮಾಡ್ತಾರೆ ಗೊತ್ತೇನಮ್ಮ? ನೋಡಿದ್ರೇನೆ ಹೊಟ್ಟೆ ತುಂಬೋಗ್ಬಿಡುತ್ತೆ, ಅಷ್ಟು ವೆರೈಟೀಸ್. ಹೌದಾ? ಅಷ್ಟೊಂದೆಲ್ಲ ಮಾಡಿದ್ರಾ? ದೊಡ್ಡ ಮನುಷ್ಯರ ಮನೆ ಅಲ್ವಾ, ಅವ್ರ ಘನತೆಗೆ ತಕ್ಕಾಗಿ ಮಾಡಿರ್ತಾರೆ ಬಿಡು. ಅಷ್ಟೇ ಅಲ್ಲ, ಪೂಜೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರು ಗೊತ್ತೇನಮ್ಮ? ಅವ್ರು ಹಾಕೋ ಬಟ್ಟೆ ಸ್ಪೆಷಲು, ಅವ್ರು ಮಾಡೋ ತಿಂಡಿ ಸ್ಪೆಷಲು, ಎಲ್ಲ ಒಂಥರ ಸ್ಪೆಷಲ್ಲೇ. ಈವನ್ ಕ್ರ್ಯಾಕರ್ಸ್ ಕೂಡ ಆ ಥರದ್ದೆಲ್ಲ ನಾನು ನೋಡೇ ಇರಲಿಲ್ಲ. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಬಟ್ ಸಖತ್ ಎಂಜಾಯ್ ಮಾಡಿದೆ. ಅದು ಇಂಪಾರ್ಟೆಂಟ್. ಜೀವ, ಇಟ್ಸ್ ಓಕೆ, ಬಿಡೋ ವಿಷಯನ, ಅದೇನು ದೊಡ್ಡ ವಿಷಯನಾ? ಮಹಿ, ಅದ್ ನಿನಗೆ ದೊಡ್ಡ ವಿಷಯ ಆಗದೆ ಇರ್ಬೋದು, ಆದ್ರೆ ನಮ್ಗೆ ಅದೆಲ್ಲ ಸ್ಪೆಷಲ್ಲೇ. ಈ ಹಾಳ ಜೀವಗೆ ಸೂಕ್ಷ್ಮಗಳೇ ಅರ್ಥ ಆಗಲ್ವಾ? ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡವಾ? ಅಮ್ಮ, ಜೀವ, ಒಂದು ನಿಮಿಷ ಇರೋ, ಹಾಲಿಟ್ಟಿದ್ದೀನಿ, ಎತ್ತಿಗೆ ಬಂದ್ಬಿಡ್ತೀನಿ. ಇಲ್ಲೇ ಕುತ್ಕೋ, ಎದ್ದೇಳ್ಬೇಡ ಆಯ್ತಾ? ದೀಪಾವಳಿ ಕಂಟಿನ್ಯೂ ಮಾಡೋಣ. ಆಹಾ, ಏನ್ ಭೂಮಿ, ಇವತ್ತು ಸಾಂಬಾರ್ ಘಮ ಘಮ ಅಂತ ಇದೆ. ಅದಕ್ಕೆ ಇಲ್ಲೂ ನುಗ್ಗೆಕಾಯಿ ಸಾಂಬಾರ್ ಬಹಳ ಸಲ ಮಾಡ್ಯಾರೆ, ಆದ್ರೆ ಯಾವತ್ತೂ ಈ ಲೆವೆಲಿಗೆ ಪರಿಮಳ ಬಂದಿರಲಿಲ್ಲ. ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್, ನಾನು ಸ್ವಲ್ಪ ಟೇಸ್ಟ್ ನೋಡ್ಲಾ? ಶೋರ್. ಸೂಪರ್ ಆಗಿದೆ ಅದಕ್ಕೆ. ಅಸ್ಸಮ್ ಮಾಮ್, ಸಕ್ಕತ್ತಾಗಿದೆ. ನಂಗೂ ಸ್ವಲ್ಪ ಹಾಕು. ಅಬ್ಬಾ, ಅದೇ ಸಾಂಪ್ರದಾಯಿಕ ರುಚಿ, ನಮ್ಮಮ್ಮ ಮಾಡ್ದಂಗೆ ಇದೆ. ಹೇ, ಪುಳಿಯೋಗರೆ ಮತ್ತೆ ರಸಂ ಇದೆ, ಇದನ್ನು ಟೇಸ್ಟ್ ಮಾಡ್ಲಾ? ಅದಕ್ಕೆ ರಸಂ ಕೊಡಿ. ಸೂಪರ್ ಆಗಿದೆ ಅದಕ್ಕೆ. ನೀವು ಮಾಡೋ ಅಡುಗೆ ಎಲ್ಲ ಇಷ್ಟು ಚೆನ್ನಾಗಿರುತ್ತಲ್ಲ, ಅದು ಹೇಗೆ ಸಾಧ್ಯ? ನಾವು ಮಾಡೋ ಅಡುಗೆ ರುಚಿಯಾಗಿ ಪರಿಮಳವಾಗಿರ್ಬೇಕು ಅಂದ್ರೆ ಅದಕ್ಕೆ ನಾವು ಬಳಸೋ ಮಸಾಲೆ ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ನನ್ನ ಎಲ್ಲ ಮಸಾಲೆ ಅಗತ್ಯಗಳಿಗೆ ನಂಬೋದು ಇದನ್ನೇ. ಓ, MTR. ಹೌದು, MTR ಎಲ್ಲ ಮಸಾಲೆಗಳನ್ನ ಕೈಯಿಂದ ಆರಿಸಿದ ಬ್ಯಾಡಗೆ ಮೆಣಸಿನಕಾಯಿಂದ ತಯಾರಿಸ್ತಾರೆ. ಇದಕ್ಕೆ ರಾಜಸ್ಥಾನದಿಂದ ತರಿಸಿದ ಜೀರಿಗೆ, ಧನಿಯಾ ಹಾಕಿರ್ತಾರೆ. ಅವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹುರಿದು ಕುಟ್ಟಿ ಮಿಶ್ರಣ ಮಾಡಿರೋದ್ರಿಂದ ಈ ರೀತಿ ಪರಿಮಳ ಘಮ ಘಮ.
ಆಕರ್ಷಕವಾದ ಬಣ್ಣ, ಸಾಂಪ್ರದಾಯಿಕ ರುಚಿ ಕೊಡುತ್ತೆ. ಪ್ರತಿಯೊಂದು MTR ಪ್ಯಾಕ್ 28ಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ. ಅದಕ್ಕೆ ನಾನು MTR ಮಸಾಲ ಮಾತ್ರ ನಂಬ್ತೀನಿ. ನಾನು ಸಾಂಬಾರ್, ರಸಂ, ಪುಳಿಯೋಗರೆ, ಬಿಸಿಬೇಳೆಬಾತ್, ವಾಂಗಿಬಾತ್ ಯಾವುದೇ ಅಡುಗೆ ಆಗಲಿ ನಾನು MTR ಮಸಾಲ ಮಾತ್ರ ಬಳಸ್ತೀನಿ. ಇನ್ಮೇಲೆ ನಮ್ಮ ಮನೆಗೆ ಬೇರೆ ಯಾವುದೇ ಮಸಾಲ ತರೋದು ಬೇಡ, ಬರೀ MTR ಮಸಾಲ ತರಕ್ಕೆ ಹೇಳಿ. ನೀನಿವತ್ತು ನಮ್ಮ ಮನೆಗೆ ಪಾರ್ಟಿಗೆ ಬರಬೇಕು. ಪಾರ್ಟಿನಾ? ಏಕೆ, ಏನು ಸ್ಪೆಷಲು? ಈಗ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಆ ಥರ ಒಂದು ಪ್ರೋಗ್ರಾಮ್ ಇದೆ. ನನಗೆ ನಿನ್ನ ಹತ್ರ ಇಷ್ಟ ಆಗದೆ ಇರೋದು ಇದೊಂದೇ ಕಣ. ಹೌದು, ಫೀಟ್ ಕೇಳಿದ್ರೆ ಏನು ಎಕ್ಸ್ಪ್ಲೇನೇ ಮಾಡಕ್ಕೆ ಬರಲ್ಲ ನಿನಗೆ. ಓಕೆ ಬಿಡಪ್ಪ, ಜಗಳ ಆಡಲ್ಲ. ಏನು ಅಂತ ಹೇಳು. ನೋಡಪ್ಪ, ವಿಷಯ ಇಷ್ಟೇ. ಆಗಿದ್ ನೋವನ್ನ ಪಾರ್ಟಿ ಮಾಡಿ ಮರಿಯೋಣ ಅಂತ ಮೊನ್ನೆನೇ ಮಾಡಬೇಕಿತ್ತು, ಹಬ್ಬ ಬಂತಲ್ಲ ಅದಕ್ಕೆ ನಾನು ಸುಮ್ಮನಾದೆ. ಆಮೇಲೆ ಇನ್ನೊಂದು, ನೀನು ಅಂದರೆ ಬೈ ಡಿಫಾಲ್ಟ್ ಅತ್ಗೇನು ಬರಬೇಕು ಅಂತ ಅವ್ರನ್ನ ಜೊತೆ ಕರ್ಕೊಂಬಂದ್ಬಿಡು. ಓಕೆ, ಆದರೆ ಅದು ಅರ್ಥ ಆಯ್ತು. ನಾವೇ ಅವ್ರನ್ನ ಫೋನ್ ಮಾಡಿ ಇನ್ವೈಟ್ ಮಾಡ್ತೀವಿ, ನೀವು ಜೊತೆಗೆ ಜುಮ್ ಅಂತ ಬನ್ನಿ, ಅಷ್ಟೇ ಸಾಕು. ಓಕೆ? ಸರ್ ನೋಡಿ ಸರ್, ಅಫಿಷಿಯಲ್ CEO ಲೆಟರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಪ್ಲೀಸ್ ಸರ್. ಹಲೋ, ಹಾ ಆನಂದ್ ಅವರೇ ಹೇಳಿ. ಹಲೋ, ಅದಕ್ಕೆ ಓದ್ ಮಾಡೋದು ಮಾಡಿಬಿಟ್ಟಿದ್ದೀನಿ, ಆದರೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಏನಾಯ್ತು? ಅದು ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ಇವತ್ತು ನಾನು ಗೆಳೆಯ ಮತ್ತೆ ಒಂದಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನೀವೇ. ಅದಕ್ಕೆ ಆನಂದ್ ಅವರೇ ಪ್ಲೀಸ್, ನೀವು ಹೀಗೆಲ್ಲ ಮಾತಾಡ್ಬಿಡಿ, ನಂಗೊಂಥರ ಮುಜುಗರ ಆಗುತ್ತೆ. ಯಾರು ಮಾಡ್ತಾ ಇರೋದನ್ನ ನಾನು ಮಾಡಿಲ್ವಲ್ಲ, ಅದರಲ್ಲಿ ದೊಡ್ಡಸ್ತಿಗೆ ಏನು ಬಂತು? ಸೊ ಪ್ಲೀಸ್. ಇಲ್ಲ ಅದಕ್ಕೆ, ನೀವು ಮಾಡಿರೋ ಕೆಲಸ ಎಷ್ಟು ದೊಡ್ಡದು ಅಂತ ನನಗೆ ಮಾತ್ರ ಗೊತ್ತು. ನಾನು ಇದನ್ನು ಯಾವತ್ತೂ ಮರೆಯಲ್ಲ. ಅದಕ್ಕೆ ಹಬ್ಬಕ್ಕೆ ನಿಮ್ಮ ಮನೆಗೆ ಬಂದಲ್ಲ, ಆಗ್ಲೇ ಹೇಳ್ಬೋದಾಗಿತ್ತು, ಬಟ್ ಹೇಳಕ್ಕಾಗ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಆನಂದ್ ಅವರೇ ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವು ಹೀಗೆಲ್ಲ ಮಾತಾಡ್ತಾನೆ ಇದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಒಂಥರ ಕಷ್ಟ ಆಗುತ್ತೆ. ದಯವಿಟ್ಟು. ಆಯಿತು, ಸರಿ ಬಿಡಿ. ಅದಕ್ಕೆ ಈಗ ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಗೆಳೆಯ ಇಬ್ರು ಮತ್ತೆ ಒಂದಾಗಿದ್ದ ಖುಷಿಗೆ ಅಪರ್ಣ ನಾನು ಸಣ್ಣದಾಗೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಗೆಳೆಯರಿಗೆ ಬಾರೋ ಅಂತ ಕರೆದೆ, ಜೊತೆಗೆ ನಿಮ್ಮನ್ನು ಕರ್ಕೊಂಬಂದೆ. ನೀವೇನೋ ಬರಲ್ಲ ಡೌಟು ಅಂದ, ಅದಕ್ಕೆ ಪರ್ಸನಲ್ ಆಗಿ ನಾನೇ ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಬರಲೇಬೇಕು. ಅದಕ್ಕೆ ನೀವಿಬ್ಬರು ಒಟ್ಟಿಗೆ ಬರಬೇಕು, ಆಯ್ತಾ? ತುಂಬ ಖುಷಿ ಆಗುತ್ತೆ, ಬನ್ನಿ. ಅದಕ್ಕೆ ಆಮೇಲೆ ನೀವು ಬರಲಿಲ್ಲ ಅಂದ್ರೆ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ ಅಷ್ಟೇ. ಸರಿ, ಬರ್ತೀನಿ. ಈಗ ನನಗೆ ಸಮಾಧಾನ ಆಯಿತು. ಇಬ್ಬರು ಒಟ್ಟಿಗೆ ಬರಬೇಕು, ಮರಿಬೇಡಿ. ಹಾ ಸರಿ, ಅದಕ್ಕೆ ಕಾಯ್ತಾ ಇರ್ತೀನಿ. ಬಾಯ್. ಅಯ್ಯೋ, ನೀವು ಕೇಳ್ತಾ ಇದ್ದೀರಲ್ಲ, ಅವನಿಗೆ ಕಜಾಯ ಅಂದ್ರೆ ತುಂಬಾ ಇಷ್ಟ, ಹಾಕಿ ಜಮಾಯಿಸ್ತಾನೆ. ಎಂಥ ಒಳ್ಳೆ ಫ್ರೆಂಡ್ಶಿಪ್ ಇವ್ರದು. ಯಾರ್ದೋ ಕಣ್ ಬಿದ್ದಿರುತ್ತೆ, ಅದಕ್ಕೆ ಹೀಗಾಗಿರೋದು. ಭಗವಂತ ಇನ್ಯಾವತ್ತೂ ಈ ಥರ ಆಗದೆ ಇರಲಿ, ಇವ್ರ ಫ್ರೆಂಡ್ಶಿಪ್ಪು ಕೊನೆಯವರೆಗೂ ಹೀಗೆ ಇರಲಿ.